ಇಂದು 24 ಫೆಬ್ರವರಿ 2025. ಸ್ಥಳ ತಿರುವನಂತಪುರಂ ಜಿಲ್ಲೆಯ ವೆಂಜಾರಮೂಡು ಪೊಲೀಸ್ ಸ್ಟೇಷನ್. ಸಂಜೆ 6 ಗಂಟೆ ಸುಮಾರಿಗೆ ಸ್ಟೇಷನ್ ಮುಂದೆ ಒಂದು ಆಟೋ ಬಂದು ನಿಲ್ಲುತ್ತೆ. ಅದರೊಳಗಿಂದ ಒಬ್ಬ ಯುವಕ ಇಳಿತಾನೆ. ಅವನಿಗೆ ಸುಮಾರು 23 ವರ್ಷ. ಆಟೋದಿಂದ ಇಳಿದು ಹಾಗೆ ನಿಂತು ಸ್ವಲ್ಪ ಹೊತ್ತು ಯೋಚಿಸ್ತಾನೆ. ಅವನು ಸ್ಟೇಷನ್ ಒಳಗಡೆ ಹೋಗಬೇಕೋ ಬೇಡವೋ ಅನ್ನೋ ಗೊಂದಲದಲ್ಲಿದ್ದ. ನಂತರ ಒಂದು ದೀರ್ಘ ಉಸಿರು ತಗೊಂಡು ಮೆಲ್ಲಗೆ ಸ್ಟೇಷನ್ ಕಡೆಗೆ ಹೆಜ್ಜೆ ಇಡ್ತಾನೆ. ಹೋಗುವಾಗ ತನ್ನಷ್ಟಕ್ಕೆ ತಾನೇ ಏನೋ ಮಾತಾಡಿಕೊಂಡು ಕೈಯಲ್ಲಿ ಲೆಕ್ಕ ಹಾಕ್ಕೊಂಡು ಒಳಗೆ ಹೋಗ್ತಾನೆ. ಆ ಸೈಲೆಂಟ್ ವ್ಯಕ್ತಿ ಸಾಮಾನ್ಯದವನಲ್ಲ. ಅಂದಹಾಗೆ ಇದು ಕೇರಳಂನಲ್ಲಿ ನಡೆದ 6 ಬರ್ಬರ ಕೊಲೆಗಳ ಎಪಿಸೋಡ್. ಕೊಲೆ ಮಾಡಿದ ವ್ಯಕ್ತಿ, ಕೊಲೆಗೆ ಮೋಟಿವ್, ಇನ್ವೆಸ್ಟಿಗೇಷನ್ ಎಲ್ಲವೂ ರೋಚಕ. ಇದು ಶಾಂತವಾಗಿದ್ದ ಇಡೀ ಏರಿಯಾವನ್ನೇ ನಡುಗುವಂತೆ ಮಾಡಿದ ಭಯಾನಕ ಕಥಾನಕ. ಎಂದಿನಂತೆ ಕ್ರೈಮ್ ಸ್ಟೋರಿಯ ಎಲ್ಲ ಆಯಾಮಗಳನ್ನು ಇಂದಿನ ಎಪಿಸೋಡ್ನಲ್ಲಿ ತೆರೆದಿರ್ತೀವಿ. ನಾನು ಸಮೀನಾ. ದಯವಿಟ್ಟು ಸ್ಟೋರಿ ಕಂಪ್ಲೀಟ್ ನೋಡಿ. ಹೀಗೆ ಸ್ಟೇಷನ್ ಒಳಗೆ ಬಂದವನನ್ನ ಯಾರೂ ಅಷ್ಟಾಗಿ ಅಬ್ಸರ್ವ್ ಮಾಡಲ್ಲ. ಎಂಟ್ರೆನ್ಸ್ನಲ್ಲೇ ಒಂದು ಟೇಬಲ್ ಇತ್ತು. ಅದರ ಎದುರು 2 ಪೊಲೀಸ್ ಕಾನ್ಸ್ಟೇಬಲ್ ಕೂತಿದ್ರು. ಡೈರಿಯಲ್ಲಿ ಏನೋ ನೋಟ್ ಮಾಡ್ತಾ ಇದ್ರು. ಅವ್ರ ಹತ್ರ ಹೋಗ್ತಾನೆ. ಸರ್, ನನ್ನ ಹೆಸರು ಅಫಾನ್ ಅಂತಾನೆ. ತಲೆ ಎತ್ತಿಯೂ ನೋಡದ ಆ ಕಾನ್ಸ್ಟೇಬಲ್ ತಂಬಾಡಿಗೆ ತಾವಿದ್ರು. ಸರ್, ನಾನು ದೊಡ್ಡ ಸಾಹೇಬ್ರನ್ನ ನೋಡಬೇಕು ಅಂತಾನೆ. ತಲೆ ಬಗ್ಗಿಸಿಕೊಂಡೇ ಏನ್ ವಿಷಯ ಅಂತ ಕಾನ್ಸ್ಟೇಬಲ್ ಕೇಳ್ತಾರೆ. ಸರ್, ನಾನು 6 ಕೊಲೆ ಮಾಡಿ ಬಂದಿದ್ದೀನಿ, ಸರೆಂಡರ್ ಆಗೋಕೆ ಬಂದಿದ್ದೀನಿ ಅಂತಾನೆ. ಈ ಮಾತು ಕೇಳಿದ ಕೂಡಲೇ ಆ ಕಾನ್ಸ್ಟೇಬಲ್ ರಪ್ ಅಂತ ತಲೆ ಎತ್ತಿ ನೋಡ್ತಾರೆ. ಈ ವ್ಯಕ್ತಿಯನ್ನ ಮೇಲಿಂದ ಕೆಳಗೆ ಸ್ಕ್ಯಾನ್ ಮಾಡ್ತಾರೆ. ಅಂದಹಾಗೆ ನಮ್ಮ ಇವತ್ತಿನ ಸ್ಟೋರಿ ಸ್ಟಾರ್ಟ್ ಆಗೋದು ಕೇರಳಂನಿಂದ. ಇಲ್ಲಿನ ತಿರುವನಂತಪುರಂ ಜಿಲ್ಲೆಯಲ್ಲಿ ಈ ವೆಂಜಾರಮೂಡು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಕ್ರೈಮ್ ರೇಟ್ ತುಂಬಾ ಕಡಿಮೆ. ಈ ವೆಂಜಾರಮೂಡು ತುಂಬಾ ಪೀಸ್ಫುಲ್ ಏರಿಯಾ. ಇದು ಎಜುಕೇಶನ್ ಮತ್ತು ಮೆಡಿಕಲ್ ಹಬ್. ಇಲ್ಲಿರೋರೆಲ್ಲರೂ ವಿದ್ಯಾವಂತರೆ. ಹೀಗಾಗಿ ಈ ಏರಿಯಾದ ಪೊಲೀಸರಿಗೆ ಹೆಚ್ಚು ಕೇಸ್ಗಳು ಬರ್ತಿರಲಿಲ್ಲ. ಅಂಥದ್ರಲ್ಲಿ 6 ಕೊಲೆ ಮಾಡಿದ್ದೀನಿ ಅಂತ ಆ ವ್ಯಕ್ತಿ ಹೇಳಿದ ಕೂಡಲೇ ಪೊಲೀಸರು ಕ್ಷಣಕಾಲ ಕಕ್ಕಾಬಿಕ್ಕಿಯಾಗಿದ್ರು. ಏಯ್, ಯಾರೋ ನೀನು, ಏನ್ ಹೇಳ್ತಾ ಇದ್ಯಾ ಅಂತ ಗದರಿ ಕೇಳ್ತಾರೆ. ಅದಕ್ಕೆ ಅಫಾನ್, ಸರ್, ನಾನು ನಶೆಯಲ್ಲಿಲ್ಲ ಸರ್, ನಾನು ಹೇಳ್ತಿರೋದು ನಿಜ. ನಿಮಗೆ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಂದರೆ ನಾನು ಹೇಳೋ ಜಾಗಕ್ಕೆ ಹೋಗಿ ನೋಡಿಬೇಕಿದ್ರೆ ಅಂತ ಏರು ಧ್ವನಿಯಲ್ಲೇ ಹೇಳ್ತಾನೆ. ಇವನ ಮಾತು ಕೇಳಿ ಇಡೀ ಸ್ಟೇಷನ್ ಸ್ಟನ್ ಆಗಿತ್ತು. ಈಗಲೂ ಪೊಲೀಸರು ಕನ್ಫ್ಯೂಷನ್ನಲ್ಲಿದ್ದರು. ಬಟ್ ಇವನ ಮಾತನ್ನ ಅಲ್ಲಗಳೆಯೋ ಹಾಗೂ ಇರಲಿಲ್ಲ. ಅಷ್ಟರಲ್ಲಿ ಸ್ಟೇಷನ್ ಹೆಡ್ ಆಫೀಸರ್ ರೌಂಡ್ಸ್ ಮುಗಿಸಿ ಬರ್ತಾರೆ. ಸ್ಟೇಷನ್ ಸೈಲೆಂಟ್ ಆಗಿರೋದನ್ನ ನೋಡಿ, ಯಾಕೆಲ್ಲರೂ ಹಿಂಗೆ ನಿಂತಿದ್ದೀರಾ ಅಂತ ಕೇಳ್ತಾರೆ. ಎಲ್ಲರೂ ಅಲ್ಲಿ ನಿಂತಿದ್ದ ಯುವಕನ ಕಡೆ ನೋಡ್ತಾರೆ. SHO, ಯಾರಪ್ಪ ನೀನು, ಏನ್ ವಿಷಯ ಅಂತ ಕೇಳ್ತಾರೆ. ಅವನು ಅವರಿಗೂ, ಸರ್, ನಾನು ಆವಾಗ್ಲಿಂದ ನಿಮ್ಮ ಪೊಲೀಸರಿಗೆ ಹೇಳ್ತಾ ಇದ್ದೀನಿ, ನಾನು 6 ಕೊಲೆ ಮಾಡಿ ಬಂದಿದ್ದೀನಿ ಅಂತ. ಯಾರೂ ನನ್ನ ಮಾತು ಸೀರಿಯಸ್ ಆಗಿ ತಗೋತಾ ಇಲ್ಲ ಅಂತಾನೆ. ನಾನು ಹೇಳೋ ಅಡ್ರೆಸ್ಗೆ ಹೋಗಿ ನೋಡಿ. ಆ ಮನೆಯಲ್ಲಿ 3 ಶವಗಳು ಬಿದ್ದಿವೆ. ನಾನು ಬರುವಾಗ ಮನೆಯ ಗ್ಯಾಸ್ ಸ್ಟವ್ ನಾಬ್ ಆನ್ ಇಟ್ಟು ಬಂದಿದ್ದೀನಿ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಬ್ಲಾಸ್ಟ್ ಆಗುತ್ತೆ. ಆ 3 ಶವಗಳು ಸುಟ್ಟು ಹೋಗ್ತವೆ ಅಂತಾನೆ. ಅವನ ಮಾತು ಕೇಳಿದ ಅಧಿಕಾರಿ, ಸರಿ, ನಾವು ನೋಡ್ತೀವಿ, ನಾನು ಹೇಳೋವರೆಗೂ ನೀನೆಲ್ಲೂ ಹೋಗಬೇಡ, ಅಲ್ಲಿ ಹೋಗಿ ಕೂತ್ಕೋ ಅಂತಾರೆ. ತಮ್ಮ ಪೊಲೀಸರಿಗೆ ಇವನ್ ಮೇಲೆ ಕಣ್ಣಿಡುವಂತೆ ಕಣ್ಸನ್ನೆಯಲ್ಲಿ ಹೇಳಿ ತಮ್ಮ ಕ್ಯಾಬಿನ್ಗೆ ಹೋಗ್ತಾರೆ. ತಕ್ಷಣ ಒಂದು ತಂಡ ರೆಡಿ ಮಾಡ್ತಾರೆ. ಆ ಹುಡುಗನ ಹತ್ರ ಅಡ್ರೆಸ್ ತಗೊಂಡು ಅಲ್ಲಿಗೆ ಹೋಗ್ತಾರೆ. ಅದೊಂದು ಮನೆ. ಹೊರಗಡೆಯಿಂದ ಲಾಕ್ ಇತ್ತು. ಅಲ್ಲಿಗೆ ಪೊಲೀಸರು ಬಂದಿದ್ದನ್ನ ನೋಡಿ ಅಕ್ಕಪಕ್ಕದ ಜನ ಮನೆ ಹತ್ರ ಜಮಾಯಿಸ್ತಾರೆ. ಪೊಲೀಸರು ಲಾಕ್ ಹೊಡೆದು ಮನೆ ಒಳಗಡೆ ಹೋಗ್ತಾರೆ. ಮನೆಯಲ್ಲಿ ಗ್ಯಾಸ್ ವಾಸನೆ ಅದಾಗಲೇ ಹಬ್ಬಿತ್ತು. ಮೊದಲು ಕಿಚನ್ಗೆ ಹೋಗಿ ಗ್ಯಾಸ್ ನಾಬ್ ಆಫ್ ಮಾಡ್ತಾರೆ. ನಂತರ ಮನೆಯಲ್ಲಿ ಪರಿಶೀಲನೆ ಮಾಡ್ತಾರೆ. ಅಲ್ಲಿ ಏನೋ ಅಚಾತುರ್ಯ ನಡೆದಿರೋ ಬಗ್ಗೆ ಭಾಸವಾಗಿತ್ತು. ಅಲ್ಲೇ ಹಾಲ್ನಲ್ಲಿ ಒಂದು ದೇಹ ಅಂಗಾತ ಬಿದ್ದಿತ್ತು. ಅದು ಚಿಕ್ಕ ಹುಡುಗನದ್ದಾಗಿತ್ತು. ಅವನ ತಲೆ ಮೇಲೆ ಗಂಭೀರ ಗಾಯಗಳಾಗಿದ್ವು. ಪೊಲೀಸರು ಬರುವಾಗಲೇ ಆಂಬ್ಯುಲೆನ್ಸ್ಗೆ ಕಾಲ್ ಮಾಡಿ ಇಲ್ಲಿಗೆ ಬರೋಕೆ ಹೇಳಿದ್ರು. ಆಂಬ್ಯುಲೆನ್ಸ್ ಕೂಡ ಸ್ಥಳಕ್ಕೆ ಬಂದಿತ್ತು. ತಕ್ಷಣ ಆ ಹುಡುಗನ ಪಲ್ಸ್ ಚೆಕ್ ಮಾಡ್ತಾರೆ. ಬಟ್ ಅದಾಗಲೇ ಅವನ ಪ್ರಾಣ ಹಾರಿ ಹೋಗಿತ್ತು. ಪೊಲೀಸರು ರೂಮ್ಗೆ ಹೋಗ್ತಾರೆ. ಅದು ಕೂಡ ಹೊರಗಡೆಯಿಂದ ಲಾಕ್ ಇತ್ತು. ಆ ರೂಮ್ಗೆ ಗ್ಲಾಸ್ ವಿಂಡೋ ಇತ್ತು. ಗ್ಲಾಸ್ ಒಡೆದು ಒಳಗಡೆ ಹೋಗ್ತಾರೆ. ಬೆಡ್ ಮೇಲೆ ಒಬ್ಬ ಮಹಿಳೆಯ ದೇಹ ಬೋರಲಾಗಿ ಬಿದ್ದಿತ್ತು. ಅವರ ತಲೆಗೂ ಗಂಭೀರ ಗಾಯವಾಗಿತ್ತು. ರಕ್ತ ಸೋರ್ತಿತ್ತು. ಉಸಿರು ಚೆಕ್ ಮಾಡ್ತಾರೆ. ಆಶ್ಚರ್ಯ ಎನ್ನುವಂತೆ ಅವರಿನ್ನೂ ಉಸಿರಾಡ್ತಾ ಇದ್ರು. ಬಂದಿದ್ದ ಆಂಬ್ಯುಲೆನ್ಸ್ನಲ್ಲಿ ಅವರನ್ನು ಹಾಕಿ ಆಸ್ಪತ್ರೆಗೆ ಕಳಿಸ್ತಾರೆ. ಮತ್ತೊಂದು ಆಂಬ್ಯುಲೆನ್ಸ್ಗೆ ಬರೋಕೆ ಹೇಳ್ತಾರೆ. ಸ್ಟೇಷನ್ಗೆ ಬಂದ ವ್ಯಕ್ತಿ ಹೇಳಿದ್ದು ಒಟ್ಟು 6 ಕೊಲೆಗಳ ಬಗ್ಗೆ. ಹಾಗೆ ಈ ಅಡ್ರೆಸ್ಗೆ ಹೋಗಿ 3 ಶವ ಸಿಗುತ್ತೆ ಅಂದಿದ್ದ. ಈಗ 2 ದೇಹಗಳು ಸಿಕ್ಕಿದ್ವು. ಅದರಲ್ಲಿ ಒಂದು ಮೃತದೇಹ, ಇನ್ನೊಂದಕ್ಕೆ ಇನ್ನೂ ಜೀವ ಇತ್ತು. ಸರಿ ಅಂತ ಮತ್ತೊಂದು ದೇಹಕ್ಕಾಗಿ ಹುಡುಕಾಟ ಆರಂಭಿಸ್ತಾರೆ. ಅದಾಗ್ಲೇ ಇಲ್ಲಿ ಶವ ಸಿಕ್ಕ ಬಗ್ಗೆ ಸ್ಟೇಷನ್ಗೆ ಮಾಹಿತಿ ನೀಡಿದ್ರು. ಆ ಹುಡುಗ ನಿಜ ಹೇಳ್ತಿದ್ದಾನೆ, ಇಲ್ಲಿ 3 ದೇಹ ಸಿಕ್ಕಿದೆ, ಅವನ ಬಗ್ಗೆ ಜಾಗ್ರತೆ ಅಂತ ಇನ್ಫಾರ್ಮ್ ಮಾಡ್ತಾರೆ. ಆ ವ್ಯಕ್ತಿ ಇನ್ನೂ ಸ್ಟೇಷನ್ನಲ್ಲೇ ಕೂತಿದ್ದ. SHO ಅವನ ವಿಚಾರಣೆ ಆರಂಭಿಸ್ತಾರೆ. ಇತ್ತ ಅವನು ಹೇಳಿದ ಮನೆ 2 ಫ್ಲೋರ್ನದ್ದಾಗಿತ್ತು.
ಒಬ್ಬ ಕಾನ್ಸ್ಟೇಬಲ್ ಮೇಲ್ ಹೋಗ್ತಾರೆ. ಅಲ್ಲೂ ಒಂದು ರೂಮ್ ಇತ್ತು, ಅದು ಕೂಡ ಹೊರಗಡೆಯಿಂದ ಲಾಕ್ ಇತ್ತು. ಕೂಡ್ಲೆ ಬಾಗಿಲು ಒಡೆದು ಒಳಗಡೆ ಹೋಗ್ತಾರೆ. ಅಲ್ಲಿ ಒಂದು ಹುಡುಗಿಯ ದೇಹ ಬಿದ್ದಿತ್ತು. ಅವಳ ತಲೆ ಮೇಲೂ ಯಾವುದೋ ಭಾರವಾದ ವಸ್ತುವಿಂದ ಹೊಡೆಯಲಾಗಿತ್ತು. ಆಕೆಯ ಉಸಿರು ನಿಂತಿತ್ತು. ಆ ಶವ ಮತ್ತು ಹುಡುಗನ ಶವ ಎರಡನ್ನು ಆಂಬ್ಯುಲೆನ್ಸ್ಗೆ ಹಾಕಿ ಪಿಎಂಗೆ ಕಳಿಸ್ತಾರೆ. ನಂತರ ಇಡೀ ಮನೆಯನ್ನ ಪೊಲೀಸರು ಪರಿಶೀಲನೆ ಮಾಡ್ತಾರೆ. ಇತ್ತ ಪೊಲೀಸ್ ಸ್ಟೇಷನ್ ನಲ್ಲಿ ಅಫಾನ್ ವಿಚಾರಣೆ ಮಾಡ್ತಾರೆ. ಬಾಕಿ 3 ಶವ ಎಲ್ಲಿದೆ, ಏನ್ ಮಾಡ್ದೆ ನೀನು ಹೇಳು, ಎಲ್ಲಿವೆ 3 ಶವ ಅಂತ ಕೇಳ್ತಾರೆ. ಅವನು ಏನೂ ಮಾತಾಡದೆ ಸುಮ್ಮನೆ ಕೂತಿದ್ದ. ಅವನಿಗೆ 3rd ಡಿಗ್ರಿ ಕೊಡೋ ಪರಿಸ್ಥಿತಿಯಲ್ಲೂ ಪೊಲೀಸರು ಇರಲಿಲ್ಲ. ಹಾಗಾಗಿ ಕೂಲಾಗಿ ಮತ್ತೆ ಕೇಳ್ತಾರೆ, ಸರ್ ಆ ಶವಗಳು ಬೇರೆ ಬೇರೆ ಕಡೆ ಇದ್ದಾವೆ ಅಂತಾನೆ. 2 ಅಡ್ರೆಸ್ ಕೊಡ್ತಾನೆ. ಅದರಲ್ಲಿ ಒಂದು ವಿಳಾಸ ವೆಂಜಾರಮೂಡು ಪೊಲೀಸ್ ಸ್ಟೇಷನ್ ಲಿಮಿಟ್ನಲ್ಲಿತ್ತು, ಅದು ಸುಮಾರು 20 ಕಿಲೋಮೀಟರ್ ದೂರದಲ್ಲಿತ್ತು. ಇನ್ನೊಂದು ಅಡ್ರೆಸ್ ವೆಂಜಾರಮೂಡು ಪೊಲೀಸ್ ಸ್ಟೇಷನ್ ಲಿಮಿಟ್ನಿಂದ ಹೊರಗಿತ್ತು, ಸುಮಾರು 25 ಕಿಲೋಮೀಟರ್ ದೂರ ಇತ್ತು. ವೆಂಜಾರಮೂಡು ಪೊಲೀಸರು ತಮ್ಮ ಲಿಮಿಟ್ನಲ್ಲಿದ್ದ ಆ ಅಡ್ರೆಸ್ಗೆ ಹೊರಡ್ತಾರೆ. ಮತ್ತೊಂದು ಅಡ್ರೆಸ್ ಇರೋ ಸ್ಟೇಷನ್ಗೂ ಇನ್ಫಾರ್ಮ್ ಮಾಡ್ತಾರೆ. ವೆಂಜಾರಮೂಡುವಿನಲ್ಲಿದ್ದ ಮನೆಗೆ ಹೋಗಿ ಚೆಕ್ ಮಾಡ್ತಾರೆ. ಅಲ್ಲೂ ಮನೆ ಹೊರಗಿಂದ ಲಾಕ್ ಇತ್ತು. ಲಾಕ್ ಹೊಡೆದು ಒಳಗಡೆ ಹೋಗಿ ಚೆಕ್ ಮಾಡ್ತಾರೆ. ಅಲ್ಲಿ ಒಂದು ಅಜ್ಜಿ ದೇಹ ಮುದುರಿಕೊಂಡು ಬಿದ್ದಿತ್ತು. ಅವರಿಗೆ 80ರ ಆಸುಪಾಸು ವಯಸ್ಸಾಗಿತ್ತು. ಅವರ ತಲೆಗೂ ಜೋರಾದ ಪೆಟ್ಟಾಗಿತ್ತು. ಅವರು ಅದಾಗಲೇ ಸತ್ತು ಹೋಗಿದ್ರು. ಇನ್ನೊಂದು ಸ್ಟೇಷನ್ ಪೊಲೀಸರು ಅವನು ಹೇಳಿದ್ದ ಅಡ್ರೆಸ್ಗೆ ಹೋಗ್ತಾರೆ. ಆ ಮನೆ ಕೂಡ ಹೊರಗಡೆಯಿಂದ ಲಾಕ್ ಇತ್ತು. ಲಾಕ್ ಹೊಡೆದು ಒಳಗಡೆ ಹೋಗ್ತಾರೆ. ಅಲ್ಲಿ ಒಂದು ಬೆಡ್ ಮೇಲೆ ಇನ್ನೊಂದು ನೆಲದ ಮೇಲೆ ಒಟ್ಟು 2 ದೇಹಗಳು ಬಿದ್ದಿದ್ವು. ಒಬ್ಬ ಗಂಡಸಿನದ್ದು, ಮತ್ತೊಂದು ಹೆಂಗಸಿನ ಶವವಾಗಿತ್ತು. ಪಲ್ಸ್ ಚೆಕ್ ಮಾಡ್ತಾರೆ. ಇಬ್ರು ಸಾವನ್ನಪ್ಪಿದ್ರು. ಮನೆಯೆಲ್ಲ ಪರಿಶೀಲನೆ ಮಾಡಿ ದೇಹಗಳನ್ನ ಪ್ಯಾಕ್ ಮಾಡಿ ಪಿಎಂಗೆ ಕಳಿಸ್ತಾರೆ. ಇತ್ತ ಸ್ಟೇಷನ್ನಲ್ಲಿ ಕೂತ್ಕೊಂಡಿದ್ದ ಅಫಾನ್ ಮಾತು ಶುರು ಮಾಡ್ತಾನೆ. ಸರ್, ಈಗ ನಿಮ್ಗೆ ಎಲ್ಲಾ ಶವಗಳು ಸಿಕ್ಕಿದ್ವು ಅಲ್ವಾ, ನಾನೀಗ ನೆಮ್ಮದಿಯಾಗಿ ಸಾಯಬಹುದು ಅಂತಾನೆ. ಲೇ, ಸಾಕ್ ಮಾಡು ನಿನ್ ನಾಟಕ, ಯಾರ್ ನೀನು, ಅವರೆಲ್ಲ ಯಾರು, ಯಾಕವ್ರನ್ನ ಸಾಯಿಸ್ದೆ ಹೇಳು ಅಂತ ದಬಾಯಿಸ್ತಾರೆ. ಬಟ್ ಪೊಲೀಸರ ಯಾವ ಮಾತೂ ಕೇಳೋ ಪರಿಸ್ಥಿತಿಯಲ್ಲಿ ಅಫಾನ್ ಇರಲಿಲ್ಲ. ಅವನು ಪದೇ ಪದೇ ನಾನು ಸಾಯ್ತೀನಿ ಅನ್ನೋ ಮಾತನ್ನ ರಿಪೀಟ್ ಮಾಡ್ತಾ ಇದ್ದ. ಇವನ್ಯಾರೋ ಮಾನಸಿಕ ಅಸ್ವಸ್ಥ ಇರಬೇಕು ಅನ್ಕೊಂಡು ಪೊಲೀಸರು ಸ್ವಲ್ಪ ಸಾವಕಾಶವಾಗಿ ಮಾತಾಡ್ತಾರೆ. ಸರ್, ನಾನು ಅದಾಗ್ಲೇ ವಿಷ ಕುಡಿದ್ಬಿಟ್ಟಿದ್ದೀನಿ, ಇಲಿ ಪಾಷಾಣ ತಿಂದಿದ್ದೀನಿ, ಇನ್ನೇನು ಸ್ವಲ್ಪ ಹೊತ್ತಲ್ಲಿ ನಾನು ಹೋಗ್ತೀನಿ ಅಂತಾನೆ. ತಕ್ಷಣ ಪೊಲೀಸರು ಅಲರ್ಟ್ ಆಗ್ತಾರೆ. ಅವನನ್ನ ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಇನ್ಫ್ಯಾಕ್ಟ್ ಪೊಲೀಸರು ಇವನನ್ನ ಬೆಂಚ್ ಮೇಲೆ ಕೂರಿಸಿ ಶವ ಹುಡುಕ್ತಾ ಇರುವಾಗ ಶವಗಳು ಸಿಕ್ಕಿದ್ವು ಅಂತ ಕನ್ಫರ್ಮ್ ಆದ ಕೂಡಲೇ ಅವನು ಸ್ಟೇಷನ್ನಲ್ಲೇ ಇಲಿ ಪಾಷಾಣ ಕುಡಿದ್ಬಿಟ್ಟಿದ್ದ. ಆಸ್ಪತ್ರೆಯಲ್ಲಿ ಅವನಿಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ. ಪೊಲೀಸರ ಒಂದು ಟೀಮ್ ಶವ ಸಿಕ್ಕಿದ್ದ 3 ಕಡೆ ವಿಚಾರಣೆ ಆರಂಭಿಸ್ತಾರೆ. ಆ ಮನೆ ಐಷಾರಾಮಿ ಬಂಗಲೆ ಆಗಿತ್ತು. ಅಕ್ಕಪಕ್ಕದವರ ಹತ್ರ ವಿಚಾರಿಸ್ತಾರೆ. ಅವರಿಗೆ ಅಫಾನ್ ಕೊಲೆ ಮಾಡಿದ್ದಾನೆ ಅನ್ನೋದು ನಂಬೋಕೆ ಆಗಲ್ಲ. ಸರ್, ಅವನು ತುಂಬಾ ಒಳ್ಳೆ ಹುಡುಗ, ತುಂಬಾ ಚೆನ್ನಾಗಿ ಓದ್ತಾ ಇದ್ದ. ನಾವು ನಮ್ಮ ಮಕ್ಕಳಿಗೆ ಅಫಾನ್ ಎಕ್ಸಾಂಪಲ್ ಕೊಡ್ತಿದ್ವಿ ಸರ್. ಅವನು ಯಾರ ತಂಟೆಗೂ ಹೋಗ್ತಾ ಇರಲಿಲ್ಲ. ಈ ಮನೆಯಲ್ಲಿ ಅವರ ಅಮ್ಮ ಇರ್ತಾ ಇದ್ರು, ಅವರೂ ತುಂಬಾ ಒಳ್ಳೆಯವರು. ಅವನ ಅಪ್ಪ ಫಾರಿನ್ ನಲ್ಲಿರ್ತಾರೆ. ಅಫಾನ್ ಯಾಕೆ ಹೀಗೆ ಮಾಡ್ದ ಅಂತ ನಮಗೆ ಗೊತ್ತಿಲ್ಲ ಸರ್ ಅಂತಾರೆ. ನಂತರ ಪೊಲೀಸರು ರಿಲೇಟಿವ್ಸ್ ಹತ್ರ ವಿಚಾರಣೆ ಮಾಡಿದಾಗ, ಸರ್ ಅವರು ತುಂಬಾ ಒಳ್ಳೆ ಜನ, ಯಾರ ತಂಟೆಗೂ ಹೋಗ್ತಾ ಇರಲಿಲ್ಲ, ವೆಲ್ ಎಜುಕೇಟೆಡ್ ಫ್ಯಾಮಿಲಿ, ಅವರಿಂದ ನಮಗೆ ಯಾವತ್ತೂ ಏನೂ ಪ್ರಾಬ್ಲಮ್ ಆಗಿರಲಿಲ್ಲ. ಅವನ ತಂದೆ ಗಲ್ಫ್ನಲ್ಲಿ ಕೆಲಸ ಮಾಡ್ತಾರೆ. ಅಮ್ಮ ಸ್ವಲ್ಪ ದಿನಗಳ ಹಿಂದೆ ಅಷ್ಟೇ ಉಮ್ರಾ ಮಾಡಿ ಬಂದಿದ್ರು. ಅಫಾನ್ ಕೂಡ ಗಲ್ಫ್ ಹೋಗಿದ್ದ. ಅಲ್ಲಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದ. ಆದ್ರೆ ಕೊರೋನಾದಿಂದ ಎಲ್ಲಾ ಲಾಸ್ ಆಯ್ತು. ಅಲ್ಲದೆ ಅಫಾನ್ ಲ್ಯಾವಿಶ್ ಲೈಫ್ ಸ್ಟೈಲ್ ಲೀಡ್ ಮಾಡ್ತಾ ಇದ್ದ. ನಮ್ಗೆ ಗೊತ್ತಿರೋ ಹಾಗೆ ಹತ್ತತ್ರ 75 ಲಕ್ಷ ರೂಪಾಯಿ ಸಾಲ ಇರಬಹುದು. ಚಿಕ್ಕ ಮಗ ಎಹಸಾನ್ ಸ್ಕೂಲ್ ಫೀಸ್ ಕಟ್ಟೋಕೆ ಅವ್ರ ಹತ್ರ ದುಡ್ಡಿರ್ಲಿಲ್ಲ ಸರ್ ಅಂತಾರೆ. ಅಲ್ಲಿಗೆ ಈ ಅಫಾನ್ ತನ್ನ ಫ್ಯಾಮಿಲಿಯವರನ್ನೇ ಕೊಂದಿದ್ದಾನೆ ಅನ್ನೋದು ಪಕ್ಕ ಆಗಿತ್ತು. ಬಟ್ ಯಾಕೆ ಇದನ್ನ ಅವನ್ ಮಾತ್ರ ಹೇಳೋಕೆ ಸಾಧ್ಯ. ಇತ್ತ ಆಸ್ಪತ್ರೆಯಲ್ಲಿ ಅಫಾನ್ ಸ್ವಲ್ಪ ಚೇತರಿಸಿಕೊಂಡಿದ್ದ. ಪೊಲೀಸರು ಅವನ ಸ್ಟೇಟ್ಮೆಂಟ್ ತಗೊಳ್ಳೋಕೆ ಆಸ್ಪತ್ರೆಗೆ ಬರ್ತಾರೆ. ಪೊಲೀಸರನ್ನ ನೋಡಿ ಅಫಾನ್ ದೀರ್ಘವಾಗಿ ಉಸಿರು ತಗೋತಾನೆ. ತಾನೇ ಬೆಡ್ ಮೇಲೆ ಎದ್ದು ಕೂತು ಮಾತು ಆರಂಭಿಸ್ತಾನೆ. ಇಲ್ಲಿಂದ ತನ್ನ ಕಥೆ ಶುರು ಮಾಡ್ತಾನೆ. ಸರ್, ನನ್ನ ಹೆಸರು ಅಫಾನ್, ನನಗೆ 23 ವರ್ಷ. ಮನೆಯಲ್ಲಿ ಅಮ್ಮ ಶಮಿ ಬೀವಿ ಮತ್ತು ನನ್ನ ತಮ್ಮ ಎಹಸಾನ್ ಇರ್ತಾ ಇದ್ದ. ಎಹಸಾನ್ಗೂ ನನಗೂ 10 ವರ್ಷ ಏಜ್ ಡಿಫ್ರೆನ್ಸ್ ಸರ್. ಅವನಿಗಿನ್ನೂ 13 ವರ್ಷ. ನಮ್ಮಪ್ಪ ಫಾರಿನ್ನಲ್ಲಿದ್ದಾರೆ. ಇಲ್ಲಿ ನಾನೇ ಎಲ್ಲರನ್ನ ನೋಡ್ಕೋತಾ ಇದ್ದೆ. ನಮ್ದು ಎಜುಕೇಟೆಡ್ ಫ್ಯಾಮಿಲಿ. ನನಗೆ ಒಬ್ಳು ಗರ್ಲ್ ಫ್ರೆಂಡ್ ಇದ್ಲು ಸರ್. ನಾನು ಅವಳನ್ನ ತುಂಬಾ ಪ್ರೀತಿ ಮಾಡ್ತಾ ಇದ್ದೆ ಅಂತಾನೆ. ಕೆಲವು ವರ್ಷಗಳ ಹಿಂದೆ ನಾನು ಅಪ್ಪನ ಹತ್ರ ಹೋಗಿ ಅಲ್ಲೇ ಬಿಸ್ನೆಸ್ ಏನಾದ್ರೂ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೆ. ಅಪ್ಪ ಅಮ್ಮ ಓಕೆ ಅಂತಾನು ಹೇಳಿದ್ರು. ಸರಿ ಅಂತ ನಾನು ಗಲ್ಫ್ ಹೋದೆ. ಅಲ್ಲಿ ಬಿಸ್ನೆಸ್ ಆರಂಭಿಸಿದೆ. ನನ್ನ ಬಿಸ್ನೆಸ್ ತುಂಬಾ ಚೆನ್ನಾಗಿ ನಡೀತಾ ಇತ್ತು. ಆದ್ರೆ ಅಷ್ಟರಲ್ಲಿ ಮಹಾಮಾರಿ ಕೊರೋನಾ ವಕ್ಕರಿಸ್ಬಿಡ್ತು. ನನ್ನ ಬಿಸ್ನೆಸ್ ಮೇಲೂ ಪರಿಣಾಮ ಬೀರ್ತು. ನಾನು ಹಾಕಿದ್ದ ಬಂಡವಾಳ ಲಾಸ್ ಆಗೋಯ್ತು.
60 ಲಕ್ಷಕ್ಕೂ ಜಾಸ್ತಿ ಸಾಲ ಆಗ್ಬಿಡ್ತು. ನಾನು ರಿಟರ್ನ್ ಭಾರತಕ್ಕೆ ಬಂದ್ಬಿಟ್ಟೆ ಸರ್ ಅಂತಾನೆ. ಇಲ್ಲಿ ಬಂದ್ಮೇಲೆ ಏನಾದರೂ ಬಿಸ್ನೆಸ್ ಮಾಡೋಣ ಅಂತ ಟ್ರೈ ಮಾಡಿದೆ, ಬಟ್ ಯಾವುದೂ ಸರಿ ಹೋಗಲಿಲ್ಲ. ಫ್ಯಾಮಿಲಿಯವರು ಅಕ್ಕಪಕ್ಕದವರು ನನ್ನನ್ನು ಹೀಯಾಳಿಸೋಕೆ ಸ್ಟಾರ್ಟ್ ಮಾಡಿದ್ರು. ಸಾಲ ಬೇರೆ ಜಾಸ್ತಿ ಆಗಿತ್ತು. ಬಡ್ಡಿ ಕಟ್ಟೋಕೆ ಈಗ ದುಡ್ಡಿರಲಿಲ್ಲ. ಹೆಚ್ಚು ಕಮ್ಮಿ ಪ್ರತಿದಿನ 10,000ವರೆಗೆ ಇಂಟ್ರೆಸ್ಟ್ ಕಟ್ಟಬೇಕಾಗಿತ್ತು ಸರ್. ಕೆಲವು ತಿಂಗಳ ಬಳಿಕ ಸಾಲಗಾರರು ಪ್ರತಿದಿನ ಮನೆ ಹತ್ರ ಬಂದು ತೊಂದರೆ ಕೊಡೋಕೆ ಸ್ಟಾರ್ಟ್ ಮಾಡಿದ್ರು. ಹೀಗಾಗಿ ನನ್ನ ಅಜ್ಜಿ, ಚಿಕ್ಕಪ್ಪ ಮತ್ತು ಚಿಕ್ಕಮ್ಮನ ಹತ್ರ ಸಾಲ ಕೇಳಿದ್ದೆ. ಅವ್ರ ಹತ್ರ ತುಂಬಾ ದುಡ್ಡಿತ್ತು, ಆದ್ರೆ ಅವರೆಲ್ಲ ನನಗೆ ದುಡ್ಡು ಕೊಡಲ್ಲ ಅಂದ್ಬಿಟ್ರು ಸರ್. ನಾನು ಮತ್ತು ಅಮ್ಮ ಈಗಾಗಲೇ ಬೇರೆ ಬೇರೆ ಕಡೆ ತುಂಬಾ ಸಾಲ ಮಾಡ್ಕೊಂಡಿದ್ವಿ. ಹಿಂದೆ ಮಾಡಿದ ಸಾಲಗಳನ್ನೇ ಇನ್ನೂ ತೀರಿಸಿಲ್ಲ. ಈಗ ಮತ್ತೆ ಹಣ ಕೇಳಿದ್ರೆ ಯಾರು ಕೊಡ್ತಾರೆ ಸರ್? ಕೊಟ್ರೆ ಅದು ವಾಪಸ್ ಕೊಡಲ್ಲ ಅಂತ ಅಜ್ಜಿ ಮತ್ತು ಚಿಕ್ಕಪ್ಪ ಇಬ್ರು ಮೆಲ್ಲಗೆ ಜಾರ್ಕೊಂಡ್ರು ಸರ್ ಅಂತಾನೆ. ಸಾಲಗಾರರು ಮನೆ ಹತ್ರ ಬಂದು ಕಾಟ ಕೊಡೋಕೆ ಆರಂಭಿಸಿದಾಗ ನಾನು, ಅಮ್ಮ ಮತ್ತು ತಮ್ಮ ಮೂವರು ಸಾಮೂಹಿಕ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ನಿರ್ಧರಿಸಿದ್ವಿ. ಆದ್ರೆ ನಾವೇನಾದ್ರೂ ಆತ್ಮಹತ್ಯೆಗೆ ಯತ್ನಿಸಿ ಯಾರಾದ್ರೂ ಒಬ್ರು ಬದುಕಿ ಉಳಿದ್ರೆ ಮುಂದೆ ಕಷ್ಟ ಪಡಬೇಕಾಗುತ್ತೆ ಅಂತ ನನಗೆ ಭಯ ಆಗಿತ್ತು ಸರ್. ಅದಕ್ಕೆ ಒಂದಿನ ನಾನೇ ಯೋಚನೆ ಮಾಡಿದೆ, ನಾನಿದ್ರೆ ತಾನೇ ಸಾಲಗಾರರು ನಮ್ಮ ಮನೆ ಮುಂದೆ ಬರೋದು, ನಾನೇ ಇಲ್ಲ ಅಂದ್ರೆ ಮನೆಯವರಿಗೂ ತೊಂದರೆ ಇರಲ್ಲ ಅಂತ ಒಂದು ಪ್ಲಾನ್ ಮಾಡಿದೆ. ಅವತ್ತೊಂದಿನ ನಾನು ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆದೆ. 10 ಗಂಟೆ ತನಕ ಮನೆಯಲ್ಲೇ ಇದ್ದೆ. ಬೆಳಗ್ಗೆ 10 ಗಂಟೆಗೆ ನನ್ನ ಬೈಕ್ ಸ್ಟಾರ್ಟ್ ಮಾಡ್ಕೊಂಡು ಹೊರಟೆ. ಎಲ್ಲಿಗೆ ಹೋಗಬೇಕು ಅಂತ ಗೊತ್ತಿರಲಿಲ್ಲ. ಸುಮ್ಮನೆ ಸುಮಾರು 20 ಕಿಲೋಮೀಟರ್ ಬೈಕ್ ರೈಡ್ ಮಾಡಿದೆ. ಆಮೇಲೆ ಗೊತ್ತಾಯಿತು ಅದು ನಮ್ಮ ಅಜ್ಜಿ ಮನೆ ರಸ್ತೆ ಅಂತ. ಸರಿ ಅಂತ ನನ್ನ ದಾದಿ ಅಂದರೆ ಅಪ್ಪನ ತಾಯಿ ಸಲ್ಮಾ ಬೀವಿ ಅವರ ಮನೆಗೆ ಹೋದೆ. ಅವರಿಗೆ 72 ವರ್ಷ. ನಾನು ಹೋಗಿದ್ದು ನೋಡಿ ಅವರು ತುಂಬ ಸಂತೋಷ ಪಟ್ಟರು. ಹಾಗೆ ಎಲ್ಲಿ ದುಡ್ಡು ಕೇಳ್ತಾನೋ ಅಂತಾನು ಅವರಿಗೆ ಕಸಿವಿಸಿ ಆಗಿತ್ತು. ನಾನು ಅವ್ರ ಜೊತೆಗೆ ಆರಾಮಾಗಿ ಮಾತಾಡಿದೆ. ಹೀಗೆ ಮಾತಾಡ್ತಾ ಸಡನ್ ಆಗಿ ಅವ್ರ ಮೇಲೆ ಸುತ್ತಿಗೆಯಿಂದ ಹಲ್ಲೆ ಮಾಡಿಬಿಟ್ಟೆ ಸರ್. ನಾನು ಮೊದಲೇ ಮಾರ್ಕೆಟ್ಗೆ ಹೋಗಿ ಸುತ್ತಿಗೆ ಮತ್ತು ಕಬ್ಬಿಣದ ರಾಡ್ ಖರೀದಿ ಮಾಡಿಕೊಂಡು ಅಲ್ಲಿಗೆ ಬಂದಿದ್ದೆ. ದಾದಿಗೆ ಏನಾಗ್ತಾ ಇದೆ ಅಂತ ಅರಿವಾಗುವಷ್ಟರಲ್ಲಿ ಕಬ್ಬಿಣದ ರಾಡ್ ಎತ್ಕೊಂಡು ಹಲ್ಲೆ ಮಾಡಿಬಿಟ್ಟೆ. ದಾದಿ ಕೆಳಗೆ ಬಿದ್ದೋದ್ರು. ಮತ್ತೆರಡು ಸಲ ಹೊಡೆದೆ. ಅಜ್ಜಿ ಅಲ್ಲೇ ಪ್ರಾಣ ಬಿಟ್ಟಿದ್ರು. ಮನೆಯಲ್ಲಿ ಇನ್ನೂ ಯಾರಾದರೂ ಇದ್ದಾರಾ ಅಂತ ಚೆಕ್ ಮಾಡಿದೆ, ಯಾರೂ ಇರಲಿಲ್ಲ. ಆಮೇಲೆ ಸುತ್ತಿಗೆ ಮತ್ತು ರಾಡ್ ಕ್ಲೀನ್ ಮಾಡಿ ಅದನ್ನ ಪ್ಯಾಕ್ ಮಾಡ್ಕೊಂಡೆ. ನಂತರ ಹೊರಗಡೆಯಿಂದ ಡೋರ್ ಲಾಕ್ ಮಾಡಿಕೊಂಡು ಅಲ್ಲಿಂದ ಹೊರಟ್ಬಿಟ್ಟೆ ಸಾರ್ ಅಂತಾನೆ. ನಂತರ ಮತ್ತೆ ಬೈಕ್ ಹತ್ತಿ ಹೊರಟೆ. ಅಲ್ಲಿಂದ ಸುಮಾರು 25 ಕಿಲೋಮೀಟರ್ ದೂರ ಟ್ರಾವೆಲ್ ಮಾಡಿದೆ. ನನ್ನ ಚಿಕ್ಕಪ್ಪ ಲತೀಫ್ ಮತ್ತು ಚಿಕ್ಕಮ್ಮ ಶಾಹಿದಾರ ಮನೆಗೆ ಹೋದೆ. ನನ್ನನ್ನು ನೋಡಿ ಚಿಕ್ಕಪ್ಪ ಇವನ್ ಮತ್ತೆ ಯಾಕಪ್ಪ ಬಂದ, ಮತ್ತೆ ದುಡ್ಡು ಕೇಳ್ತಾನೆ ಅಂತ ಗೊಣಗಿಕೊಂಡೆ. ಬಾ ಒಳಗಡೆ ಅಂತ ಅಂದ್ರು. ಏನ್ ವಿಷಯ ಅಂತ ಚಿಕ್ಕಪ್ಪ ಮಾತಾಡುವಾಗಲೇ ನಾನು ಸುತ್ತಿಗೆಯಿಂದ ಅವ್ರ ಮೇಲೆ ಏಕಾಏಕಿ ಹಲ್ಲೆ ಮಾಡಿಬಿಟ್ಟೆ. ನಾನು ಹೊಡೆದ ರಭಸಕ್ಕೆ ಒಂದೇ ಏಟಿಗೆ ಅವರು ಕೆಳಗೆ ಬಿದ್ದೋದ್ರು. ಅಲ್ಲೇ ಸತ್ತೋದ್ರು. ಸೌಂಡ್ ಕೇಳಿ ಚಿಕ್ಕಮ್ಮ ಕಿಚನ್ನಿಂದ ಓಡ್ ಬಂದ್ರು. ಅವರಿಗೂ ಅದೇ ಸುತ್ತಿಗೆಯಿಂದ ಹೊಡೆದ್ಬಿಟ್ಟೆ. ಅವರು ಬೆಡ್ ಮೇಲೆ ಬಿದ್ರು. ಅವರ ಪ್ರಾಣವು ಕ್ಷಣಾರ್ಧದಲ್ಲಿ ಹಾರಿ ಹೋಗಿತ್ತು. ನಂತರ ಅಲ್ಲೇ ಸ್ವಲ್ಪ ಹೊತ್ತು ಕೂತಿದ್ದೆ. ಅವರಿಬ್ರು ಸತ್ತಿರೋದನ್ನ ಕನ್ಫರ್ಮ್ ಮಾಡಿಕೊಂಡು ಸುತ್ತಿಗೆ ಕ್ಲೀನ್ ಮಾಡಿ ಮನೆ ಲಾಕ್ ಮಾಡ್ಕೊಂಡು ಹೊರಟೆ ಸರ್. ಅಲ್ಲಿಂದ ಸೀದಾ ನಮ್ಮನೆಗೆ ಬಂದೆ. ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ಯಾವಾಗಲೂ ಹಣದ ವಿಚಾರವಾಗಿ ನನಗೂ ನನ್ನ ತಾಯಿಗೂ ಬೈತಾ ಇದ್ರು, ಚುಚ್ಚು ಮಾತುಗಳಿಂದ ನಿಂದಿಸ್ತಾ ಇದ್ರು. ಇದು ನನ್ನ ಮನಸ್ಸಲ್ಲಿ ಅವರ ವಿರುದ್ಧ ದ್ವೇಷ ಹುಟ್ಟಿಸಿತ್ತು ಸರ್. ಅದಕ್ಕೆ ಅವರನ್ನ ನಿರ್ದಾಕ್ಷಿಣ್ಯವಾಗಿ ಕೊಂದು ಮುಗಿಸ್ದೆ ಅಂತಾನೆ. ಅವರೆಲ್ಲರನ್ನ ಕೊಲೆ ಮಾಡಿ ಮನೆಗೆ ಬರುವಷ್ಟರಲ್ಲಿ ಸಂಜೆ 4 ಗಂಟೆ ಆಗೋಗಿತ್ತು. ಅಮ್ಮ ರೂಮ್ನಲ್ಲಿ ಮಲಗಿದ್ರು. ತಮ್ಮ ಹಾಲ್ನಲ್ಲಿ ಆಟ ಆಡ್ತಾ ಇದ್ದ. ಅವನನ್ನ ಕೂರಿಸ್ಕೊಂಡು ಅವನ ಜೊತೆಗೆ ಮಾತಾಡಿದೆ, ಮುದ್ದಾಡಿದೆ, ಆಟ ಆಡಿದೆ. ಏನಾದರೂ ತಿಂತೀಯಾ ಅಂತ ಕೇಳಿದೆ. ಅವನು ಹೂ ಅಂದ. ಅವನಿಗೆ ಅರೇಬಿಯನ್ ಫುಡ್ ತುಂಬ ಇಷ್ಟ. ಹೊರಗಡೆ ಹೋಗಿ ತಿನ್ಕೊಂಡು ಬರೋಣ ಅಣ್ಣ ಅಂದ. ಸರಿ ಅಂತ ಅವನನ್ನ ಹೊರಗಡೆ ಕರ್ಕೊಂಡು ಹೋದೆ. ಅವನು ಖುಷಿಯಿಂದ ಆಲ್ಫಾಮ್, ಶವರ್ಮಾ ಎಲ್ಲ ತಿಂದ. ಮತ್ತೆ ಮನೆಗೆ ಬಂದ್ವಿ. ನನ್ನ ತಮ್ಮ ತುಂಬ ಖುಷಿಯಲ್ಲಿದ್ದ. ಮನೆಗೆ ಬಂದು ಮತ್ತೆ ಹಾಲ್ನಲ್ಲಿ ಕೂತು ಆಟ ಆಡೋಕೆ ಶುರು ಮಾಡ್ದ. ನಾನು ಹಿಂದೆಯಿಂದ ಸುತ್ತಿಗೆ ತಗೊಂಡು ಅವನ ಮೇಲೆ ಹಲ್ಲೆ ಮಾಡಿಬಿಟ್ಟೆ ಸರ್. ಒಂದೇ ಏಟಿಗೆ ಅವನು ಸತ್ತೋದ ಸರ್ ಅಂತ ಹೇಳ್ತಾ ಅಫಾನ್ ಕಣ್ಣೀರು ಹಾಕ್ತಾನೆ. ಸರ್, ನಾನು ಅವನನ್ನು ತುಂಬ ಪ್ರೀತಿಸ್ತಾ ಇದ್ದೆ ಅಂತಾನೆ. ಅದಾಗಿ 5 ನಿಮಿಷ ಅಲ್ಲೇ ಕೂತ್ಕೊಂಡೆ. ನಂತರ ರೂಮ್ಗೆ ಹೋದೆ. ಅಮ್ಮ ಇನ್ನೂ ಮಲಗಿದ್ರು. ನಿಧಾನಕ್ಕೆ ಡೋರ್ ಓಪನ್ ಮಾಡಿ ಒಳಗಡೆ ಹೋದೆ. ಅಮ್ಮ ಕಣ್ಣು ಬಿಡುವಷ್ಟರಲ್ಲಿ ಅವ್ರ ತಲೆಗೆ ಜೋರಾಗಿ ಹೊಡೆದ್ಬಿಟ್ಟೆ. ಅವರು ಸತ್ತೋದ್ರು. ಅವರಿಗೆ ಅವರನ್ನ ಯಾರು ಮತ್ತು ಯಾಕೆ ಸಾಯಿಸಿದ್ದು ಅನ್ನೋದೇ ಗೊತ್ತಾಗ್ಲಿಲ್ಲ ಸರ್. ನಂತರ ಡೋರ್ ಕ್ಲೋಸ್ ಮಾಡಿಕೊಂಡು ಬಂದ್ಬಿಟ್ಟೆ ಸರ್ ಅಂತಾನೆ. ನಂತರ ಕೆಳಗಿಳಿದು ಬಂದು ಮತ್ತೆ ಹಾಲಲ್ಲಿ ಕೂತ್ಕೊಂಡೆ. ಸ್ವಲ್ಪ ಹೊತ್ತು ಕೂತ್ಕೊಂಡು ಮೊಬೈಲ್ ನೋಡಿದೆ. ನನ್ನ ಗರ್ಲ್ ಫ್ರೆಂಡ್ ಫರ್ಸಾನ ನೆನಪಾದ್ಲು. ಅವಳಿಗೆ ಕಾಲ್ ಮಾಡಿದೆ. ಅವಳಿಗೆ 21 ವರ್ಷ. ಅವಳು ನಮ್ಮನೆ ಹತ್ತಿರದಲ್ಲೇ ಇರ್ತಾ ಇದ್ಲು. ಏನೋ ಮಾತಾಡಬೇಕು, ಬರ್ತೀಯಾ ಅಂದೆ. ಅವ್ರ ಫ್ಯಾಮಿಲಿ ಮತ್ತು ನಮ್ಮ ಫ್ಯಾಮಿಲಿ ತುಂಬಾ ಕ್ಲೋಸ್ ಇದ್ರು. ಅವಳು ಯಾವಾಗ್ಲೂ ನಮ್ಮ ಮನೆಗೆ ಬರೋದು ಹೋಗೋದು ಮಾಡ್ತಾ ಇದ್ಲು. ಅದಕ್ಕೆ ನಾನು ಕರೆದ ಕೂಡ್ಲೆ ಸರಿ ಬರ್ತೀನಿ ಅಂದ್ಲು. ಅವಳು ಮನೆಗೆ ಬಂದಾಗ ಡೋರ್ ಓಪನ್ ಇತ್ತು. ನಾನು ಹೋಗಿ ಡೋರ್ ಹಿಂದೆ ಬಚ್ಚಿಟ್ಕೊಂಡೆ. ಅವಳು ಅಫಾನ್ ಎಲ್ಲಿದ್ಯಾ ಅಂತ ಹೇಳ್ತಾ ಮನೆ ಒಳಗಡೆ ಕಾಲಿಟ್ಲು.
ತಕ್ಷಣ ಸುತ್ತಿಯಿಂದ ಅವಳ ತಲೆಗೆ ಹೊಡೆದ್ಬಿಟ್ಟೆ. ತಡ ಮಾಡದೆ ಅವಳ ದೇಹ ಫಸ್ಟ್ ಫ್ಲೋರ್ನಲ್ಲಿದ್ದ ರೂಮ್ಗೆ ತಗೊಂಡು ಹೋಗಿ ಹಾಕ್ತೆ. ಹೊರಗಡೆಯಿಂದ ಲಾಕ್ ಮಾಡಿಬಿಟ್ಟೆ. ನಂತರ ಕಿಚನ್ಗೆ ಹೋಗಿ ಗ್ಯಾಸ್ ಸ್ಟವ್ ನಾಬ್ ಆನ್ ಮಾಡಿಬಿಟ್ಟೆ. ಹೊರಗಡೆ ಬಂದು ಮನೆ ಲಾಕ್ ಮಾಡಿದೆ ಸರ್ ಅಂತಾನೆ. ಅಲ್ಲಿಂದ ಸುಮಾರು ಹೊತ್ತು ನಡ್ಕೊಂಡು ಬಂದೆ. ವೆಂಜಾರ ಮೂಡ್ನಲ್ಲಿರುವ ಒಂದು ಬಾರ್ಗೆ ಹೋದೆ. ಅಲ್ಲಿ ಸ್ವಲ್ಪ ಹೊತ್ತು ಕೂತಿದ್ದೆ. 2 ಪೆಗ್ ಹೊಡೆದೆ. ಅರ್ಧ ಲೀಟರ್ ಮದ್ಯದ ಬಾಟಲ್ ಪಾರ್ಸಲ್ ತಗೊಂಡೆ. ಅಲ್ಲಿಂದ ಹೊರಟೆ. ಮತ್ತೆ ನಡೆಯೋಕೆ ಶುರು ಮಾಡಿದೆ. ದಾರಿ ಮಧ್ಯದಲ್ಲಿ ಪಾರ್ಸಲ್ ತಗೊಂಡಿದ್ದ ಎಣ್ಣೆ ಖಾಲಿ ಮಾಡಿದೆ ಸರ್ ಅಂತಾನೆ. ಪೊಲೀಸರು ಮತ್ತೆ ಏನೋ ಪ್ರಶ್ನೆ ಕೇಳೋಕೆ ಹೋಗ್ತಾರೆ. ಇರಿ ಸಾರ್, ಎಲ್ಲ ಹೇಳ್ತೀನಿ, ಯಾಕೆ ಅರ್ಜೆಂಟ್ ಮಾಡ್ತೀರಾ, ನಾನು ಎಲ್ಲೂ ಹೋಗ್ತಾ ಇಲ್ಲ ಅಂತ ಒಂದು ಚಿಕ್ಕ ಸ್ಮೈಲ್ ಕೊಟ್ಟು ಹೇಳ್ತಾನೆ. ಪೊಲೀಸರಿಗೆ ಸಿಟ್ಟು ಬಂದ್ರು ಆಸ್ಪತ್ರೆಯಲ್ಲಿದ್ದೀವಿ ಅನ್ನೋ ಕಾರಣಕ್ಕೆ ಸುಮ್ಮನಾಗ್ತಾರೆ. ಸರಿ, ಮುಂದುವರ್ಸು ಅಂತಾರೆ. ಸರ್, ಕೊಲೆ ಮಾಡೋಕ್ಕೂ 2 ದಿನ ಮುಂಚೆ ನಾನು ಅಜ್ಜಿ ಸಲ್ಮಾ ಬೀವಿ ಮನೆಗೆ ಹೋಗಿದ್ದೆ. ಸಾಲ ತೀರ್ಸೋಕೆ ಹಣ ಕೇಳಿದೆ. ಅವರು ನನ್ನ ಹತ್ರ ದುಡ್ಡಿಲ್ಲ ಅಂದ್ರು. ನಿಮ್ಮ ಹತ್ರ ಇರೋ ಚಿನ್ನದ ಸರ ಆದ್ರೂ ಕೊಡಿ, ಅದನ್ನ ಮಾರಿ ಸ್ವಲ್ಪ ಆದ್ರೂ ಸಾಲ ತೀರಿಸ್ತೀನಿ ಅಂದೆ. ಬಟ್ ಅಜ್ಜಿ ನಿರಾಕರಿಸಿಬಿಟ್ರು. ಅದು ನಾನು ಸತ್ತಾಗ ನನ್ನ ಖರ್ಚಿಗೆ ಬೇಕಾಗೋ ಹಣ ಹೊಂದಿಸೋಕೆ ಅಂತ ನಾನು ಇಟ್ಕೊಂಡಿರೋದು, ನಿನಗೆ ಕೊಡಕ್ಕಾಗಲ್ಲ ಅಂದ್ಬಿಟ್ರು. ಇದರಿಂದ ನನಗೆ ಆವತ್ತೇ ಕೋಪ ನೆತ್ತಿಗೇರಿತ್ತು ಸರ್. ಈಗ ನೋಡಿ, ಅಜ್ಜಿ ಸತ್ತೋದ್ರು, ಈಗೇನು, ಆ ಚಿನ್ನದ ಚೈನ್ ಹೆಣದ ಮೇಲೆ ಹಾಕೊಂಡು ಹೋಗೋಕ್ಕೂ ಆಗಲ್ಲ ಬಿಡಿ ಅಂತಾನೆ. ನಾನು ಅಲ್ಲಿಗೆ ಹೋಗೋಕ್ಕೂ ಮೊದಲೇ ವೆಂಜಾರಮೂಡಿನ ಗೋಲ್ಡ್ ಲೋನ್ ಅಂಗಡಿಗೆ ಹೋಗಿದ್ದೆ. ಇವತ್ತು ಮಧ್ಯಾಹ್ನದೊಳಗೆ ಚಿನ್ನ ತಂದು ಗಿರವಿ ಇಡ್ತೀನಿ, ಸ್ವಲ್ಪ ಹಣ ಅಡ್ವಾನ್ಸ್ ಕೊಡಿ ಅಂದೆ. ಅವ್ರು ನನಗೆ ಪರಿಚಯದವರಾಗಿದ್ದರು. ಹಾಗಾಗಿ ಸ್ವಲ್ಪ ಅಡ್ವಾನ್ಸ್ ಹಣ ಕೊಟ್ಟರು. ಅದೇ ಹಣದಿಂದ ಸುತ್ತಿಗೆ ಖರೀದಿ ಮಾಡಿದೆ. ನಂತರ ಅಜ್ಜಿ ಕೊಲೆ ಮಾಡಿ ಅವರ ಚೈನ್ ಎತ್ಕೊಂಡೆ. ಅದನ್ನು ತಗೊಂಡು ಗೋಲ್ಡ್ ಲೋನ್ ಅಂಗಡಿಗೆ ಹೋದೆ. ಬಾಕಿ ಉಳಿದ ಹಣ ತಗೊಂಡೆ. ಅಜ್ಜಿ ಸರವನ್ನ 70,000 ರೂಪಾಯಿಗೆ ಗಿರವಿ ಇಟ್ಟೆ ಸರ್. ಅದರಲ್ಲಿ ಸ್ವಲ್ಪ ಹಣ ಆನ್ಲೈನ್ ಟ್ರಾನ್ಸ್ಫರ್ ಮಾಡಿಕೊಂಡೆ. 40,000 ರೂಪಾಯಿಯನ್ನ ನನಗೆ ಸಾಲ ನೀಡಿದ ಕೆಲವರಿಗೆ ತಕ್ಷಣವೇ ಜಿಪೇ ಮಾಡಿ ಅವರ ಸಾಲ ತೀರಿಸ್ದೆ ಸರ್ ಅಂತಾನೆ. ಮತ್ತೆ ಅಲ್ಲಿಂದ ಹೊರಟು ನಡೆಯೋಕೆ ಶುರು ಮಾಡಿದೆ. ಸ್ವಲ್ಪ ದೂರ ಹೋದ್ಮೇಲೆ ನನಗೆ ಒಂದು ಆಟೋ ಸಿಕ್ತು. ಅಲ್ಲಿಂದ ಸೀದಾ ನಿಮ್ ಸ್ಟೇಷನ್ಗೆ ಬಂದೆ ಸರ್ ಅಂತಾನೆ. ಮಾತು ಮುಂದುವರಿಸಿದ ಅಫ್ಫಾನ್ ಮತ್ತೊಂದು ಆಘಾತಕಾರಿ ರಹಸ್ಯ ಬಾಯ್ಬಿಟ್ಟಿದ್ದ. ನಾನು ಸಾಲದ ಬಿಕ್ಕಟ್ಟಿನಲ್ಲಿ ಇದ್ರೂ ನನಗೆ ಸಹಾಯ ಮಾಡದ ಮತ್ತು ನನ್ನನ್ನ ಯಾವಾಗ್ಲೂ ಹೀಯಾಳಿಸ್ತಾ ಇದ್ದ ಇನ್ನೂ 3 ಕೊಲ್ಬೇಕು ಅಂತ ಪ್ಲಾನ್ ಮಾಡಿದ್ದೆ. ಅವರು ಕೂಡ ನನ್ನ ಹತ್ತಿರದ ಸಂಬಂಧಿಕರೇ. ಅವರು ನನ್ನ ಟಾರ್ಗೆಟ್ ಲಿಸ್ಟ್ ನಲ್ಲಿದ್ರು. ಆದರೆ ನನ್ನ ತಮ್ಮ ಎಹ್ಸಾನ್ನ ಶವ ನೋಡಿ ನನಗೆ ತೀವ್ರ ಮಾನಸಿಕ ವೇದನೆ ಆಯಿತು. ಅದಕ್ಕೆ ಆ 3 ಕೊಲೆ ಪ್ಲಾನ್ ಕ್ಯಾನ್ಸಲ್ ಮಾಡಿ ನೇರವಾಗಿ ಪೊಲೀಸ್ ಠಾಣೆಗೆ ಬಂದೆ ಸರ್ ಅಂತಾನೆ. ಸರ್, ನಮ್ಮ ಫ್ಯಾಮಿಲಿ ಇಷ್ಟೊಂದು ಆರ್ಥಿಕ ಸಂಕಷ್ಟದಲ್ಲಿದ್ರು ನಮ್ಮ ಚಿಕ್ಕಪ್ಪ ಲತೀಫ್, ಚಿಕ್ಕಮ್ಮ ಶಾಹಿದಾ ಮತ್ತು ಅಜ್ಜಿ ನಮಗೆ ಹಣದ ಸಹಾಯ ಮಾಡಲಿಲ್ಲ. ಅವರು ತುಂಬಾ ಕೆಟ್ಟವರು ಸರ್, ಅದಕ್ಕೆ ಅವರನ್ನ ಮುಗಿಸ್ಬಿಟ್ಟೆ ಅಂತಾನೆ. ಇನ್ನು ನನ್ನ ತಾಯಿ ಮತ್ತು ನನ್ನ ತಮ್ಮ ಈ ಸಾಲದ ಸುಳಿಗೆ ಸಿಕ್ಕು ಬಲಿಯಾಗೋದು ಬೇಡ ಅಂತ ನಾನೇ ನನ್ನ ಕೈಯಾರೆ ಅವರನ್ನ ಕೊಂದು ಮುಗಿಸ್ದೆ ಸರ್ ಅಂತಾನೆ. ಸರಿ, ನಿನ್ನ ಗರ್ಲ್ ಫ್ರೆಂಡ್ ಏನ್ ಮಾಡಿದ್ಲು, ಅವಳನ್ನ ಯಾಕೆ ಸಾಯಿಸ್ದೆ ಅಂತ ಕೇಳಿದ್ಕೆ, ಸರ್, ಹೇಗೂ ಅವರೆಲ್ಲರನ್ನ ಸಾಯಿಸಿದ್ಮೇಲೆ ನಾನು ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ನಿರ್ಧಾರ ಮಾಡಿದ್ದೆ. ಅದಕ್ಕೆ ಅಂತ ಇಲ್ಲಿ ಕ್ಷಣ ತಗೊಂಡಿದ್ದೆ. ಬಟ್ ಸಾಯೋಕ್ಕೂ ಮೊದಲು ಕನ್ಫೆಸ್ ಮಾಡ್ಕೊಳ್ಳೋಕೆ ಅಂತ ನಿಮ್ಮ ಹತ್ರ ಬಂದಿದ್ದೆ ಸರ್. ನನ್ನ ಗರ್ಲ್ ಫ್ರೆಂಡ್ ಹೆಸರು ಫರ್ಸಾನಾ. ಅವಳು ಓದಿನಲ್ಲಿ ತುಂಬಾ ಚೆನ್ನಾಗಿದ್ಲು, ತುಂಬಾ ಒಳ್ಳೆ ಹುಡುಗಿ. ಅವಳನ್ನ ನಾನು ತುಂಬಾ ಪ್ರೀತಿಸ್ತಾ ಇದ್ದೆ. ಅವಳು ನನ್ನ ತುಂಬಾ ಹಚ್ಕೊಂಡಿದ್ಲು. ಅವಳು ಅಂಚಲ್ನಲ್ಲಿರುವ ಸೆಂಟ್ ಜಾನ್ಸ್ ಕಾಲೇಜಲ್ಲಿ 2nd ಇಯರ್ MSc ಕೆಮಿಸ್ಟ್ರಿ ಓದ್ತಾ ಇದ್ಲು. ಫರ್ಸಾನಾ ಯಾರೊಂದಿಗೂ ಜಗಳ ಆಡ್ತಾ ಇರಲಿಲ್ಲ. ಅತ್ಯಂತ ಶಾಂತ ಮತ್ತು ವಿನಮ್ರ ಸ್ವಭಾವದ ಹುಡುಗಿ. ತಾನಾಯಿತು, ತನ್ನ ಓದಾಯಿತು ಅಂತ ಇದ್ದವಳು. ಜೊತೆಗೆ ಅವಳು ತುಂಬಾ ಸ್ವಾವಲಂಬಿ. ತನ್ನ ಹೈಯರ್ ಸ್ಟಡೀಸ್ ಫೀಸ್ ತಾನೇ ಭರಿಸಬೇಕು ಮತ್ತು ಕುಟುಂಬಕ್ಕೆ ಆರ್ಥಿಕವಾಗಿ ಸಹಾಯ ಮಾಡಬೇಕು ಅಂತ ಕೆಲಸ ಮಾಡ್ತಾ ಇದ್ಲು. ಫ್ರೀ ಟೈಮಲ್ಲಿ ಮನೆಗೆ ಹೋಗಿ ಚಿಕ್ಕ ಮಕ್ಕಳಿಗೆ ಟ್ಯೂಷನ್ ಹೇಳ್ಕೊಡ್ತಿದ್ಲು ಸರ್ ಅಂತಾನೆ. ಹೇಗೂ ನಾನು ಸತ್ರೆ ಅವಳು ಈ ಜಗತ್ತಲ್ಲಿ ಒಂಟಿಯಾಗ್ಬಿಡ್ತಾಳೆ. ಅವಳನ್ನ ನೋಡ್ಕೊಳ್ಳೋಕೆ ಯಾರೂ ಇರಲ್ಲ. ನಾನಿಲ್ದೆ ಅವಳು ಕಷ್ಟಪಡಬಾರ್ದು ಅಂತ ಅವಳನ್ನ ಮುಗಿಸ್ಬಿಟ್ಟೆ ಸಾರ್ ಅಂತಾನೆ. ಫರ್ಸಾನಾ ಬಗ್ಗೆ ಪೊಲೀಸರು ಅದಾಗ್ಲೇ ವಿಚಾರಣೆ ಮಾಡಿದ್ರು. ಅವಳ ಬಗ್ಗೆ ಅವಳ ಟೀಚರ್ ಮತ್ತು ಸಹಪಾಠಿಗಳು ಮಾತಾಡಿದ್ರು. ಸರ್, ಜೀವನದಲ್ಲಿ ಏನಾದ್ರೂ ಸಾಧಿಸಬೇಕು ಅಂತ ಬೆಟ್ಟದಷ್ಟು ಕನಸು ಕಂಡಿದ್ದ ಹುಡುಗಿ ಅನ್ಯಾಯವಾಗಿ ಈ ರೀತಿ ಭೀಕರವಾಗಿ ಕೊಲೆಯಾಗಿದ್ದು ತುಂಬಾ ನೋವಾಗಿದೆ ಸರ್ ಅಂತ ಅವರ ಕಾಲೇಜಿನ ಶಿಕ್ಷಕರು ಮತ್ತು ಸಹಪಾಠಿಗಳು ಮಾತಾಡಿದ್ರು. ಇವನು ಖಂಡಿತ ಸಿಕ್ಕೋನೆ ಬಿಡಿ. ಇವನ್ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿದಾಗ ಅಫಾನ್ ಡ್ರಗ್ ಅಡಿಕ್ಟ್ ಆಗಿದ್ದ ಅನ್ನೋ ಬಗ್ಗೆ ಪೊಲೀಸರಿಗೆ ಗೊತ್ತಾಗಿತ್ತು. ಕೊಲೆ ಮಾಡುವಾಗಲೂ ಆತ ಡ್ರಗ್ಸ್ ನಶೆಯಲ್ಲಿದ್ದ, ಹಾಗೆ ತೀವ್ರ ಮಾನಸಿಕ ಖಿನ್ನತೆಯಲ್ಲಿದ್ದ ಅನ್ನೋದನ್ನ ಇವನ ಮೆಡಿಕಲ್ ರಿಪೋರ್ಟ್ನಲ್ಲಿ ಹೇಳಲಾಗಿದೆ. ಪೊಲೀಸರು ಅಫಾನ್ನನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ತಾರೆ. ಗಲ್ಫ್ನಲ್ಲಿ ಕೆಲಸ ಮಾಡೋ ಅಫಾನ್ ತಂದೆಗೆ ಇದ್ಯಾವುದರ ಬಗ್ಗೆ ಗೊತ್ತೇ ಇರಲಿಲ್ಲ. ಗೊತ್ತಾದ ಕೂಡಲೇ ಅವನ ತಂದೆ ಅಬ್ದುಲ್ ರಹೀಂ ಗಲ್ಫ್ನಿಂದ ಭಾರತಕ್ಕೆ ಬರ್ತಾರೆ. ಒಂದೇ ದಿನದಲ್ಲಿ ಅಬ್ದುಲ್ ರಹೀಂ ಪೂರ್ತಿ ಕುಟುಂಬ ಛಿದ್ರವಾಗಿತ್ತು. ಅವರಿಗೆ ಹೇಗೆ ರಿಯಾಕ್ಟ್ ಮಾಡಬೇಕು ಅನ್ನೋದೇ ತೋಚಲ್ಲ.
ಅಲ್ಲ, ತನ್ನ ಇಡೀ ಕುಟುಂಬವನ್ನೇ ನಾಶ ಮಾಡಿದ ಮಗ ಅಫಾನ್ನ ಮುಖ ಕೂಡ ನೋಡಲ್ಲ ಅಂದ್ಬಿಡ್ತಾರೆ. ನನ್ನ ಫ್ಯಾಮಿಲಿಗೆ ಅಷ್ಟೊಂದು ದೊಡ್ಡ ಸಾಲ ಏನೂ ಇರಲಿಲ್ಲ, ಇದ್ದಿದ್ದು ಬರೀ 15 ಲಕ್ಷ ರೂಪಾಯಿ ಹೌಸಿಂಗ್ ಲೋನ್ ಅಷ್ಟೇ. ನಾನು ಗಲ್ಫ್ನಿಂದ ಯಾವಾಗಲೂ ಹಣ ಕಳಿಸ್ತಾ ಇದ್ದೆ. ಆ ಸಾಲವನ್ನು 5 ವರ್ಷಗಳಲ್ಲಿ ತೀರಿಸೋ ಪ್ಲಾನ್ ಮಾಡಿದ್ದೆ. ಆದರೆ ಅಫಾನ್ ಇಷ್ಟೊಂದು ದೊಡ್ಡ ಮೊತ್ತದ ಸಾಲ ಮಾಡ್ಕೊಂಡಿರೋದು ನನಗಾಗಲಿ ನನ್ನ ಕುಟುಂಬಕ್ಕಾಗಲಿ ಗೊತ್ತೇ ಇರಲಿಲ್ಲ. ಅವನ ತೀಟೆ ತೀರಿಸ್ಕೊಳ್ಳೋಕೆ ಅವನು ಹೀಗೆಲ್ಲ ಮಾಡಿದ್ದಾನೆ ಅಂತ ಮಗನ ಮೇಲೆ ಕುಪಿತಗೊಂಡಿದ್ರು. ಇತ್ತ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದ ಅಫಾನ್ ತಾಯಿ ಶಮಿ ಚೇತರಿಸಿಕೊಂಡಿದ್ರು. ಪೊಲೀಸರು ಅವರ ಸ್ಟೇಟ್ಮೆಂಟ್ ತಗೋತಾರೆ. ಪಾಪ ಅವರಿಗೆ ನನ್ನ ಕೊಲ್ಲೋಕೆ ಪ್ರಯತ್ನ ಪಟ್ಟಿದ್ದು ನನ್ನ ಮಗನೇ ಅಂತ ಗೊತ್ತಿರಲಿಲ್ಲ, ಹಾಗಾಗಿ ನಾನು ಮಂಚದಿಂದ ಕೆಳಗೆ ಬಿದ್ದೆ, ಅದಕ್ಕೆ ತಲೆಗೆ ಪೆಟ್ಟಾಯಿತು ಅಂತ ಸುಳ್ಳು ಹೇಳಿಕೆ ನೀಡಿದ್ರು. ಯಾವಾಗ ಅಫಾನ್ ಮಾಡಿದ 5 ಕೊಲೆಗಳ ಬಗ್ಗೆ ಹೇಳಿದ್ರು, ನಂತರ ಪೊಲೀಸರಿಗೆ ಆಕ್ಚುಯಲ್ ಸ್ಟೇಟ್ಮೆಂಟ್ ಕೊಡ್ತಾರೆ. ಹಾಗೆ ಈ ಎಲ್ಲಾ ಕೊಲೆಗಳನ್ನ ಈ ಪಾಪಿ ಅಫಾನ್ ಬರೀ 3 ಗಂಟೆ ಅವಧಿಯಲ್ಲಿ ಮುಗಿಸಿದ್ದ. 3 ಬೇರೆ ಬೇರೆ ಸ್ಥಳಗಳಿಗೆ ತನ್ನ ಬೈಕಲ್ಲೇ ಹೋಗಿ ಎಲ್ಲರ ಕಥೆ ಮುಗಿಸಿದ್ದ ಅಂತ ಚಾರ್ಜ್ ಶೀಟ್ ನಲ್ಲಿ ಹೇಳಲಾಗಿದೆ. ಇನ್ನು ಕೊಲೆಗೆ ಬಳಸಿದ ಸುತ್ತಿಗೆ, ಕಬ್ಬಿಣದ ರಾಡ್, ಬೈಕ್ ಎಲ್ಲವನ್ನ ವಶಪಡಿಸಿಕೊಂಡಿದ್ದಾರೆ. ಹಾಗೆ ಕದ್ದ ಚಿನ್ನದ ಸರವನ್ನ ಅಡವಿಟ್ಟಿದ್ದ ಗೋಲ್ಡ್ ಲೋನ್ ಅಂಗಡಿಯ ಸಿಸಿಟಿವಿ ಫುಟೇಜ್ ತಗೊಂಡು ಪರಿಶೀಲನೆ ಮಾಡಿದ್ದಾರೆ ಮತ್ತು ಆತ ಹಣ ವರ್ಗಾವಣೆ ಮಾಡಿದ ಆನ್ಲೈನ್ ಬ್ಯಾಂಕಿಂಗ್ ದಾಖಲೆಗಳನ್ನ ಕಲೆ ಹಾಕಿದ್ದಾರೆ. ಇವೆಲ್ಲವೂ ಪ್ರಮುಖ ಡಿಜಿಟಲ್ ಸಾಕ್ಷಿಗಳಾಗಿವೆ. ಪೊಲೀಸರು ಚಾರ್ಜ್ ಶೀಟ್ ಸಿದ್ಧಪಡಿಸಿ ಎಲ್ಲವನ್ನು ನ್ಯಾಯಾಲಯಕ್ಕೆ ಸಬ್ಮಿಟ್ ಮಾಡಿದ್ದಾರೆ. ಅಫಾನ್ ಈ ಕೊಲೆಗಳನ್ನ ಹೀಟ್ ಆಫ್ ದಿ ಮೊಮೆಂಟ್ ಅಂದ್ರೆ ಯಾವುದೇ ಆವೇಶದಲ್ಲಿ ಮಾಡಿಲ್ಲ, ಬದಲಾಗಿ ಪ್ರೀ ಪ್ಲಾನ್ ಮಾಡಿರೋ ಕೊಲೆಗಳು. ಯಾಕಂದ್ರೆ ಕೊಲೆ ಮಾಡೋ ಉದ್ದೇಶದಿಂದಲೇ ಮಾರ್ಕೆಟ್ಗೆ ಹೋಗಿ ಸುತ್ತಿಗೆ ಮತ್ತು ಕಬ್ಬಿಣದ ರಾಡ್ ಅನ್ನ ಪರ್ಚೇಸ್ ಮಾಡಿದ್ದ. 20-25 ಕಿಲೋಮೀಟರ್ ದೂರ ಟ್ರಾವೆಲ್ ಮಾಡಿ ಬಂದು ಕೊಲೆಗಳನ್ನ ಮಾಡಿದ್ದಾನೆ ಅಂದ್ರೆ ಇದೆಲ್ಲವೂ ಪೂರ್ವ ನಿರ್ಧಾರಿತ ಕೊಲೆಗಳು ಅಂತ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖಿಸುತ್ತಾರೆ. ಅಫಾನ್ ವಿರುದ್ಧ ಐಪಿಸಿ ಸೆಕ್ಷನ್ 302 ಕೊಲೆ, ಐಪಿಸಿ ಸೆಕ್ಷನ್ 307 ಕೊಲೆ ಯತ್ನ ಮುಂತಾದ ಸೆಕ್ಷನ್ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ಕೋರ್ಟ್ ಅಫಾನ್ಗೆ ಜಾಮೀನು ನೀಡದೆ ನ್ಯಾಯಾಂಗ ಬಂಧನವನ್ನ ವಿಸ್ತರಿಸ್ತಾ ಬಂದಿದೆ. ಈ ಮಧ್ಯೆ ಅವನು ಜೈಲಲ್ಲೂ ಆತ್ಮಹತ್ಯೆಗೆ ಯತ್ನಿಸಿದ್ದ, ಆದರೆ ಬದುಕುಳಿದಿದ್ದಾನೆ. ಸದ್ಯ ಅಫಾನ್ ತಿರುವನಂತಪುರಂನ ಪೂಜಾಪುರ ಕೇಂದ್ರ ಕಾರಾಗೃಹದಲ್ಲಿದ್ದಾನೆ. ಅಪ್ಪ ಇದುವರೆಗೂ ಮಗನನ್ನ ನೋಡೋಕ್ ಬಂದಿಲ್ಲ. ನನಗೆ ಕಾನೂನಿನ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಇದೆ. ಕೊಲೆಗಡುಕನಿಗೆ ಯಾವುದೇ ರೀತಿಯ ಕಾನೂನು ಬೆಂಬಲ ಸಿಗಬಾರದು, ಅವನಿಗೆ ಜಾಮೀನು ಕೊಡಿಸಲು ಯಾವತ್ತೂ ಮುಂದೆ ಬರಲ್ಲ ಅಂತ ಹೇಳಿದ್ದಾರೆ. ಈ ಮಧ್ಯೆ ಈ ನೈಜ ಘಟನೆ ಆಧರಿಸಿ ಮಲಯಾಳಂನಲ್ಲಿ ಕಾಲಂ ಪಾರಂಜ ಕಥಾ ಸಿನಿಮಾ ನಿರ್ಮಿಸಲಾಯಿತು. ಆದರೆ ಇದನ್ನ ರಿಲೀಸ್ ಮಾಡಬೇಡಿ ಅಂತ ಅಫಾನ್ನ ತಂದೆ ಅಬ್ದುಲ್ ರಹೀಂ ಕೇರಳ ಹೈಕೋರ್ಟ್ ಮೆಟ್ಟಿಲೇರ್ತಾರೆ. ಒಂದ್ ವೇಳೆ ಈ ಸಿನಿಮಾ ರಿಲೀಸ್ ಆದ್ರೆ ನಮ್ಮ ಕುಟುಂಬದ ಗೌರವ ಮತ್ತು ಘನತೆಗೆ ಧಕ್ಕೆಯಾಗುತ್ತೆ, ಬದುಕುಳಿದಿರುವ ನನ್ನ ಹೆಂಡತಿಯ ಮಾನಸಿಕ ಸ್ಥಿತಿ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ. ಹಾಗಾಗಿ ಫಿಲ್ಮ್ ಬಿಡುಗಡೆಗೆ ತಡೆ ಕೋರಿ ಅರ್ಜಿ ಸಲ್ಲಿಸಿದ್ರು. ಸಿನಿಮಾ ರಿಲೀಸ್ ಆದ್ರೆ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುತ್ತೆ ಮತ್ತು ನ್ಯಾಯಯುತ ವಿಚಾರಣೆ ಮೇಲೆ ಪರಿಣಾಮ ಬೀರುತ್ತೆ ಅಂತ ಮನವಿ ಮಾಡ್ತಾರೆ. ಆದ್ರೆ ಏಪ್ರಿಲ್ 2026ರಲ್ಲಿ ನ್ಯಾಯಾಲಯ ಇವರ ಅರ್ಜಿಯನ್ನ ತಿರಸ್ಕರಿಸುತ್ತೆ. ಫಿಲ್ಮ್ಗಳನ್ನು ನೋಡಿ ನ್ಯಾಯಾಧೀಶರ ತೀರ್ಪುಗಳು ಬದಲಾಗಲ್ಲ, ನ್ಯಾಯಾಂಗ ತರಬೇತಿ ಪಡೆದ ಮನಸ್ಸುಗಳು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುತ್ತವೆ ಅಂತ ಹೇಳ್ತಾ ಅರ್ಜಿ ರಿಜೆಕ್ಟ್ ಮಾಡಿ ಸಿನಿಮಾ ರಿಲೀಸ್ಗೆ ಅನುಮತಿ ನೀಡ್ತಾರೆ. ಸದ್ಯ ದೀರ್ಘಾವಧಿಯ ಚಿಕಿತ್ಸೆಯ ನಂತರ ಅಫಾನ್ ತಾಯಿ ದೈಹಿಕವಾಗಿ ಚೇತರಿಸಿಕೊಂಡಿದ್ದಾರೆ. ಆದರೆ ತನ್ನ ಮಗನೇ ಇನ್ನೊಬ್ಬ ಮಗನನ್ನ ಕೊಲ್ತಾನೆ ಮತ್ತು ನನ್ನನ್ನ ಕೊಲ್ಲೋ ಪ್ರಯತ್ನ ಮಾಡಿದ್ದಾನೆ ಅಂತ ನೆನೆದು ಈಗಲೂ ಕಣ್ಣೀರು ಹಾಕ್ತಾರೆ. ಈಗಲೂ ಅಫಾನ್ ತಾಯಿ ತೀವ್ರ ಮಾನಸಿಕ ಆಘಾತಕ್ಕೆ ಒಳಗಾಗಿದ್ದಾರೆ. ಅವರಿಗೆ ಸೈಕ್ಯಾಟ್ರಿಕ್ ಕೌನ್ಸಿಲಿಂಗ್ ನೀಡಲಾಗ್ತಾ ಇದೆ. ಈ ಇಡೀ ಘಟನೆಯಲ್ಲಿ ಏಕೈಕ ಬದುಕುಳಿದಿರುವ ಸಾಕ್ಷಿ ಅಂದ್ರೆ ತಾಯಿ. ನ್ಯಾಯಾಲಯದಲ್ಲಿ ಅಫಾನ್ಗೆ ಕಠಿಣ ಶಿಕ್ಷೆಯಾಗಲು ಆಕೆಯ ಹೇಳಿಕೆ ಅತ್ಯಂತ ನಿರ್ಣಾಯಕವಾಗಿದೆ. ಅಫಾನ್ ನಿಜಕ್ಕೂ ಸೈಕೋಪಾತ್ ಕಿಲ್ಲರ್. ಅವನಿಗೆ ಕಾನೂನಿನಲ್ಲಿ ಮಾಫಿ ಸಿಗಲೇಬಾರದು, ಖಂಡಿತ ಮರಣದಂಡನೆ ಶಿಕ್ಷೆ ಆಗಲೇಬೇಕು ಅಂತ ಸಾರ್ವಜನಿಕ ವಲಯದಲ್ಲೂ ತೀವ್ರ ಒತ್ತಾಯಗಳು ಕೇಳಿ ಬಂದಿವೆ. ಅಲ್ಲ, ಆ 13 ವರ್ಷದ ಮಗುವಿಗೆ ಕರ್ಕೊಂಡು ಹೋಗಿ ಊಟ ಮಾಡಿಸಿ ನಂತರ ಮನೆಗೆ ಕರ್ಕೊಂಡು ಬಂದು ಕೊಂದಾಕ್ತಾನೆ ಅಂದರೆ ಅವನ ಮನಸ್ಥಿತಿ ಹೇಗಿರಬೇಡ. ಎಲ್ಲೋ ಇದ್ದ ತನ್ನ ಪ್ರೇಯಸಿಯನ್ನೂ ಮನೆಗೆ ಕರೆಸಿ ಕೊಲ್ತಾನೆ ಅಂದರೆ ಇಂಥವನು ಮನುಷ್ಯನ? ತಾವು ಹೆತ್ತ ಮಕ್ಕಳೇ ನಮ್ಮನ್ನ ಕೊಂದಾಕೋ ಮಟ್ಟಿಗೆ ಹೋದರೆ ಯಾವ ತಂದೆ ತಾಯಿ ತಾನೇ ಏನು ಮಾಡೋಕ್ಕೆ ಸಾಧ್ಯ ಹೇಳಿ? ಈ ಕೇಸ್ ಬಗ್ಗೆ ನಿಮಗೆ ಏನು ಅನಿಸುತ್ತೆ? ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್.